ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೇಡ್ ಕಾರ್ಗಿಲ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ಯಾರೋ ಒಬ್ರು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡೋ ಒಂದು ಆಂಗಲ್ ನ ಡಬ್ಲ್ಯೂ ಅವರು ತೋರಿಸ್ತಾರೆ. ಅದು ಯಾರು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದಾದ್ಮೇಲೆ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ತಿಳಿಸ್ತಾರೆ ಜೇಡ್ ಕಾರ್ಗಿಲ್ ಅವರಿಗೆ ತುಂಬಾ ಇಂಜುರಿಗಳಾಗಿದೆ, ಅದಕ್ಕೋಸ್ಕರ ಅವರು ನಮಗೆ ಸ್ವಲ್ಪ ದಿನ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಅಂಡ್ ಈಗ ಯಾಕೆ ಡಬ್ಲ್ಯೂ ಅವರು ಆ ರೀತಿ ಒಂದು ಆಂಗಲ್ ನ ತೋರಿಸಿದ್ರು ಅಂತ ನೀವೇನಾದ್ರೂ ಕೇಳಿದ್ರೆ, ಜೇಡ್ ಕಾರ್ಗಿಲ್ ಅವರಿಗೆ ನಿಜವಾಗ್ಲೂ ಕೂಡ ಸೀರಿಯಸ್ ಇಂಜುರಿ ಆಗಿದೆಯಂತೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಒಂದು ಆಂಗಲ್ ನ ತೋರಿಸಿ ಜೇಡ್ ಕಾರ್ಗಿಲ್ ಅವ್ರನ್ನ ಟೆಲಿವಿಷನ್ ಇಂದ ಆಫ್ ಇಟ್ಟಿದೆಯಂತೆ. ಅಂಡ್ ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ಸೀರಿಯಸ್ ನೆಕ್ ಇಂಜುರಿ ಆಗಿದೆಯಂತೆ. ಎಲ್ಲದೂ ಕೂಡ ಚೆನ್ನಾಗಾದ್ರೆ ನಮ್ಮ ಜೇಡ್ ಕಾರ್ಗಿಲ್ ಅವರು 3 ತಿಂಗಳಲ್ಲಿ ರಿಟರ್ನ್ ಆಗ್ಬಹುದು. ಬಟ್ ಏನಾದ್ರೂ ಸ್ವಲ್ಪ ಸೀರಿಯಸ್ ಆದ್ರೆ 1 ವರ್ಷದ ತನಕ ಟೈಮ್ ಬೇಕಾಗುತ್ತೆ ರಿಕವರಿ ಆಗೋದಕ್ಕೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನಿಜವಾಗ್ಲೂ ಆ ಒಂದು ವಿಚಾರನ ಕೇಳಿದಂತಹ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕಂದ್ರೆ ಈ ರೀತಿ ಏನಾದ್ರೂ 1 ವರ್ಷ ಅವರೇನಾದ್ರೂ ಮಿಸ್ ಆಗೋದ್ರೆ ರಸಲ್ ಮೇನಿಯಾ 41 ಕೂಡ ನಮ್ಮ ಜೇಡ್ ಕಾರ್ಗಿಲ್ ಅವರು ಮಿಸ್ ಮಾಡ್ಕೊಬಿಡ್ತಾರೆ. ಲಿಟರಲಿ ಗೈಸ್, ಡಬ್ಲ್ಯೂ ಅವರು ರಸಲ್ ಮೇನಿಯಾ 41 ಗೆ ಜೇಡ್ ಕಾರ್ಗಿಲ್ ಹಾಗೆ ಬಿಯಾಂಕಾ ಬ್ಲೇರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ರು. ನೋಡೋಣ ಈಗ ಯಾವ ರೀತಿಯ ಒಂದು ಮ್ಯಾಚ್ ಡೈವರ್ಟ್ ಆಗುತ್ತೆ ಅಂತ. ಏನೇ ಆಗ್ಲಿ, ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಆಗಿದೆಯಂತೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಸ್ವಲ್ಪ ದಿನ ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ಬ್ರೇಕ್ ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅವರು ರಿಕವರಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ESPN ಅವರ ಕಡೆಯಿಂದ 30 ಬೆಸ್ಟ್ ರೆಸ್ಲರ್ ಅಂಡರ್ 30 ಅನ್ನೋ ಒಂದು ಲಿಸ್ಟ್ ಬಿಡುಗಡೆ ಆಗಿದೆ. ಅಂದ್ರೆ 30 ವರ್ಷದ ಒಳಗಿನ 30 ಬೆಸ್ಟ್ ರೆಸ್ಲರ್ ನ ಇವರು ಹುಡುಕಿ ಲಿಸ್ಟ್ ನ ರೆಡಿ ಮಾಡಿದ್ದಾರೆ. ಅಂದ್ರೆ ಬೆಸ್ಟ್ ರೆಸ್ಲರ್ಸ್ ಗಳು ಯಾರು ಅಂಡರ್ 30 ಏಜ್ ಅಲ್ಲಿ ಅಂತ. ಅಂಡ್ ಇದರಲ್ಲಿ 8 ಜನ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಕ್ಕರೆ, 12 ಜನ AEW ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಗ್ತಾರೆ. ಅಂಡ್ 10 ಜನ ಬೇರೆ ಬೇರೆ ರೆಸ್ಲಿಂಗ್ ಪ್ರಮೋಷನ್ಸ್ ಗಳಿಂದ ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು, ನಂಬರ್ 1 ನಲ್ಲಿ ನಮ್ಮ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇದ್ದಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡರ್ 30 ನಮ್ಮ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ತನ್ನ ಪಾತ್ರನ ಡಬ್ಲ್ಯೂ ಅಲ್ಲಿ ನಿರ್ವಹಿಸ್ತಾ ಹೋಗ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಇವರು ಟಾಪ್ 30 ಲಿಸ್ಟ್ ಅಲ್ಲಿ ನಂಬರ್ 1 ಸ್ಥಾನನ ಪಡ್ಕೊಂಡಿದ್ದಾರೆ. ಇದಾದ್ಮೇಲೆ MJF ಇದ್ದಾರೆ, ಇದಾದ್ಮೇಲೆ ಟೋನಿ ಸ್ಟಾರ್ಮ್ ಇದ್ದಾರೆ, ನಂಬರ್ 4 ಅಲ್ಲಿ ರಿಯಾ ರಿಪ್ಲಿ ಅವರು ಇದ್ದಾರೆ, ನಂಬರ್ 5 ಅಲ್ಲಿ ಮರಿಯಾ ಮೇ ಅವರು ಇದ್ದಾರೆ, ನಂಬರ್ 6 ಅಲ್ಲಿ ಕೋನೋಜುಕಿ ಅವರು ಇದ್ದಾರೆ, ನಂಬರ್ 7 ಅಲ್ಲಿ ಜಾಕ್ ಪೆರ್ರಿ, ನಂಬರ್ 8 ಅಲ್ಲಿ ಕೇಲಿ, ನಂಬರ್ 9 ಅಲ್ಲಿ ಡೇನಿಯಲ್ ಗಾರ್ಜಾ ಅಂಡ್ ನಂಬರ್ 10 ಅಲ್ಲಿ ಶೋಟಾ ಉಮಿನೋ ಅವರು ಇದ್ದಾರೆ. ಸೊ ಇದು ನಾನು ಟಾಪ್ 10 ಲಿಸ್ಟ್ ನ ತಿಳಿಸಿದ್ದೀನಿ, ಟಾಪ್ 30 ತನಕ ಹೋಗಿಲ್ಲ. ಸೊ ಟಾಪ್ 10 ನಲ್ಲಿ ಅಂಡರ್ 30 ಏಜ್ ಇವರು ಬೆಸ್ಟ್ ಸೂಪರ್ ಸ್ಟಾರ್ಸ್ ಗಳು ESPN ಅವರ ಲಿಸ್ಟ್ ಪ್ರಕಾರ. ಅಂಡ್ ಇದರಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ನಂಬರ್ 1 ನಲ್ಲಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಿನ್ನೆಗೆ 1 ವರ್ಷದ ಹಿಂದೆ ನಮ್ಮ CM ಪಂಕ್ ಅವರ ರಿಟರ್ನ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ತು. ಲಿಟರಲಿ ಸಿಕ್ಕಾಪಟ್ಟೆ ಐಕಾನಿಕ್ ರಿಟರ್ನ್ ಅಂತಾನೆ ಹೇಳ್ಬಹುದು. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ CM ಪಂಕ್ ಅವರ ರಿಟರ್ನ್ ನ ಬಿಹೈಂಡ್ ದ ಸೀನ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ನಾನಂತೂ ಪೂರ್ತಿ ನೋಡಿದೆ. ಸುಮಾರು 9 ನಿಮಿಷದ ವಿಡಿಯೋ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ, ನಿಮಗೂ ಕೂಡ ಖುಷಿ ಸಿಗುತ್ತೆ. ನಮ್ಮ CM ಪಂಕ್ ಅವರು ಮಾಸ್ಕ್ ನ ಹಾಕೊಂಡು ಎಂಟ್ರಿನ ಕೊಡ್ತಾರೆ. ಗೊರಿಲ್ಲಾ ಪೊಸಿಷನ್ಗೆ ಹೋದಾಗ ಅಲ್ಲಿ ವಾರ್ ಗೇಮ್ ಮ್ಯಾಚ್ ನ ಎಂಡಿಂಗ್ ಸೀನು ನಡೀತಾ ಇರುತ್ತೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ CM ಪಂಕ್ ಅವರು ಹೋಗಿ ಟ್ರಿಪಲ್ ಎಚ್ ಆಗಿ ಸ್ಟೆಫನಿ ಮಿಕ್ಮೆನ್ ಅವ್ರನ್ನು ಕೂಡ ಭೇಟಿ ಮಾಡ್ತಾರೆ. ಅಂಡ್ ಅಲ್ಲಿ ಆ CM ಪಂಕ್ ಅವ್ರಿಗೆ ಹೇಳಲಾಗ್ತಾ ಇರುತ್ತೆ, ನೀವು ಹೋಗಿ ಏನ್ ಮಾಡಬೇಕು ಅಂತ. ಅಂಡ್ ನಮ್ಮ CM ಪಂಕ್ ಅವರು ಕೂಡ ಕನ್ಫ್ಯೂಸ್ ಆಗಿ ಟ್ರಿಪಲ್ ಎಚ್ ಅವ್ರನ್ನ ಮತ್ತೊಮ್ಮೆ ಕೇಳ್ತಾರೆ, ನಾನು ಹೋಗಿ ಡೈರೆಕ್ಟ್ ಆಗಿ ವಾರ್ ಗೇಮ್ ಕೇಜ್ ಒಳಗಡೆ ಹೋಗ್ಬೇಕಾ, ಅದ್ರ ಹತ್ರ ಹೋಗ್ಬೇಕಾ ಅಂತ ಕೇಳಿದಾಗ ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲ ಸ್ಟೇಜ್ ಹತ್ರನೇ 2 ಚಿಕ್ಕ ಚಿಕ್ಕ ಕೇಜ್ಗಳಿದೆ, ಅಲ್ಲಿ ಹೋದ್ರೆ ಸಾಕು ಅಂತ ನಮ್ಮ ಟ್ರಿಪಲ್ ಎಚ್ ಅವರು CM ಪಂಕ್ ಅವ್ರಿಗೆ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ಅವರಿಗೆ ಗೊತ್ತಿರೋದಿಲ್ಲ ಎಲ್ಲೆಲ್ಲಿ ಯಾವ ಕಡೆಯಿಂದ ಸ್ಟೇಜಿಗೆ ಎಂಟ್ರಿ ಕೊಡೋದು ಅಂತ. ಸೊ ಈ ಕಡೆಯಿಂದ ಸ್ಟೇಜಿಗೆ ಎಂಟ್ರಿ ಕೊಡೋದು ಅಂತಲೂ ಕೂಡ ಅವರಿಗೆ ತಿಳಿಸಲಾಗುತ್ತೆ. ಅಂಡ್ ಅವರ ಟೈಮ್ ಬಂದಾಗ ಅವರು ಹೋಗ್ತಾರೆ, ಸ್ಟೇಜ್ ಹತ್ರ ನಿಂತ್ಕೋತಾರೆ. ಅಂಡ್ ಅದನ್ನ ನಮ್ಮ ಟ್ರಿಪಲ್ ಎಚ್ ಅವರು ಇಣ್ಕಿ ನೋಡ್ತಾ ಇರ್ತಾರೆ, ಜನಗಳ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಅದೆಲ್ಲ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಅವರು ತನ್ನ ಪರ್ಫಾರ್ಮೆನ್ಸ್ ನ ಮಾಡಿ ಬಂದಾಗ ಟ್ರಿಪಲ್ ಎಚ್ ಅವರು, ಈಗ ನಾನು ನೀನು ಒಂದು ಫೋಟೋನ ಹಾಕಿ ಇಂಟರ್ನೆಟ್ ನ ಬ್ರೇಕ್ ಮಾಡೋಣ ಅಂತ ಒಂದು ಫೋಟೋನು ಕೂಡ ತೆಗೆಸ್ಕೊತಾರೆ. ಅಂಡ್ ಇಲ್ಲಿ ನಮಗೆ ಸ್ಟೂ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂದ್ರೆ ನಮ್ಮ ಜಾನ್ಸಿನ್ ಅವರು ಹೇಳ್ತಾ ಇರ್ತಾರಲ್ಲ, ಬಂದಾಗ ಯು ಕ್ಯಾನ್ ಸಿ ಮಿ ಅಂತ ಹೇಳ್ಬಿಟ್ಟು ಸ್ಟೂ ಹತ್ರ ಮಾತಾಡ್ತಾರಲ್ಲ, ಆ ಕ್ಯಾಮ್ರಾಮನ್ ಸ್ಟೂ ಅವರ ಫೇಸ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಇಷ್ಟೇ ಅಲ್ಲ ಗೈಸ್, ನಮ್ಮ ಬೇಲಿ, ಸ್ಯಾಮಿ ಜೈನ್, ಜೇ ಊಸೋ ಇವರೆಲ್ಲರ ಬಳಿನೂ ಕೂಡ ನಮ್ಮ CM ಪಂಕ್ ಅವರು ಹಗ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಫೈನಲಿ ನಮ್ಮ ರ್ಯಾಂಡಿ ಓಟನ್ ಅವರು ಬಂದು CM ಪಂಕ್ ಅವ್ರಿಗೆ ಮೊದಲು ಬೈತಾ ಇರ್ತಾರೆ, ಏನ್
ಗುರು ನೀನು, ನಾನು ರಿಟರ್ನ್ ಆಗಿ 10 ನಿಮಿಷನೂ ಕೂಡ ಎಂಜಾಯ್ ಮಾಡೋದಕ್ಕೆ ನೀನು ಬಿಡ್ಲಿಲ್ವಲ್ಲ, ನಿಂದ್ ರಿಟರ್ನ್ ಆದಲ್ಲ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ರ್ಯಾಂಡಿ ಆರ್ಟನ್ ಅವರು ಕೂಡ ನಗಾಡ್ತಾ CM ಪಂಕ್ ಅವ್ರನ್ನ ಹಗ್ ಮಾಡ್ತಾರೆ. ಓವರ್ ಆಲ್ ಈ ಒಂದು ಬಿಹೈಂಡ್ ದ ಸೀನ್ ವಿಡಿಯೋ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಒಂದು ಮಾರ್ಕ್ ನ ಕ್ರಿಯೇಟ್ ಮಾಡಿತ್ತು CM ಪಂಕ್ ಅವರು ಕೂಡ WWE ಗೆ ರಿಟರ್ನ್ ಆದ್ರಲ್ಲ ಗುರು ಅಂತ. ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿ ಕೂಡ ಅದಿತ್ತು. CM ಪಂಕ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆನೂ ಕೂಡ ಮಾತಾಡಲೇಬೇಕು. ನಿಜವಾಗ್ಲೂ 18 ತಿಂಗಳ ಇಂಜುರಿಯಿಂದ ವಾಪಸ್ ಆಗಿದ್ರು ನಮ್ಮ ರ್ಯಾಂಡಿ ಆರ್ಟನ್ ಅವರು ಕಳೆದ ದಿನದ 1 ವರ್ಷದ ಹಿಂದೆ ಅದೇ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಟರ್ನ್ ಆಗಿ 1 ವರ್ಷದಲ್ಲಿ 41 ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ದಾರೆ. ಸೊ ನಮ್ಮ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನ್ಯೂ ಡೇ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ನ್ಯೂ ಡೇಯ 10 ಇಯರ್ ಆನಿವರ್ಸರಿ ಸೆಲೆಬ್ರೇಷನ್ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಒಂದು ಸಂಪೂರ್ಣ ಮಂಡೇ ನೈಟ್ ರಾನೇ WWE ಅವರು ಇದಕ್ಕೆ ಡೆಡಿಕೇಟೆಡ್ ಆಗಿ ಇಡ್ತಾ ಇದ್ದಾರೆ ಅಂತಾನು ಕೂಡ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳಿದ್ರು. ಬಟ್ ಯಾವ ಮಂಡೇ ನೈಟ್ ರಾ ಅಂತ ಇನ್ನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಿರಲಿಲ್ಲ. ಬಟ್ ಈಗ ಗಾಯ್ಸ್ ಆ ಒಂದು ಡೇಟ್ ಕೂಡ ರಿವೀಲ್ ಆಗಿದೆ. ಡಿಸೆಂಬರ್ 2ನೇ ತಾರೀಕಿನ ಮಂಡೇ ನೈಟ್ ರಾ ಅಂದು ನಮಗೆ ಈ ಒಂದು ಆನಿವರ್ಸರಿ ಸೆಲೆಬ್ರೇಷನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ WWE ಅವರು ಡಿಸೆಂಬರ್ 2ನೇ ತಾರೀಕಿನ ಮಂಡೇ ನೈಟ್ ರಾನ ಕಂಪ್ಲೀಟ್ ಆಗಿ ನ್ಯೂ ಡೇ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಮಂಡೇ ನೈಟ್ ರಾ ಸರ್ವೈವರ್ ಸೀರೀಸ್ ನೆಕ್ಸ್ಟ್ ಮಂಡೇ ನೈಟ್ ರಾ ಅಂತಾನೆ ಹೇಳ್ಬಹುದು. ಈಗಾಗಲೇ ಸರ್ವೈವರ್ ಸೀರೀಸ್ ಗಿಂತ ಸಿಕ್ಕಾಪಟ್ಟೆ ಹೀಟ್ ನ ಮಂಡೇ ನೈಟ್ ರಾ ಜನರೇಟ್ ಮಾಡ್ಕೊಂಡಿರುತ್ತೆ. ಅಂಡ್ ಅದರಲ್ಲೂ ಕೂಡ ನ್ಯೂ ಡೇಯ ಆನಿವರ್ಸರಿ ಅಂದ್ರೆ ಇನ್ನೂ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಇಲ್ಲಿ ಪ್ರಾಬಬ್ಲಿ ನಮಗೆ ಬಿಗ್ಗಿ ಅವರು ಕೂಡ 100% ನೋಡೋದಕ್ಕೆ ಸಿಗ್ತಾರೆ. ಯಾರಿಗ್ ಗೊತ್ತು, ಬಿಗ್ಗಿ ಅವರು ರಿಟರ್ನ್ ಕೂಡ ಆಗ್ಬಹುದು ಅಥವಾ ನ್ಯೂ ಡೇಯ ಬ್ರೇಕಪ್ ಕೂಡ ಆಗ್ಬಹುದು. ಆ ಒಂದು ಮಂಡೇ ನೈಟ್ ರಾಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಬಗ್ಗೆ. ನನಗೆ ಗೊತ್ತಿಲ್ಲ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ WWE ಅವರು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಬಗ್ಗೆ ತೋರಿಸ್ತಾರೋ ಇಲ್ವಾ ಅಂತ. ಬಟ್ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಕೂಡ ರಿವೀಲ್ ಮಾಡಿದ್ದಾರೆ. ಮಂಡೇ ನೈಟ್ ರಾ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮ್ಮ ಆಡಮ್ ಪಿಯರ್ಸ್ ಅವರು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿವೀಲ್ ಮಾಡ್ತಾರೆ. ನಾನು ಇಲ್ಲಿ ವಿಡಿಯೋಸ್ ಗಳನ್ನು ಕೂಡ ತೋರಿಸ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ವಿಡಿಯೋನ, ಈ ಒಂದು ಸೆಗ್ಮೆಂಟ್ ನ WWE ಅವರು ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ತೋರಿಸ್ತಾರೋ ಗೊತ್ತಿಲ್ಲ, ಅಥವಾ ಮುಂದಿನ ವಾರದ ಮಂಡೇ ನೈಟ್ ರಾ ಅಲ್ಲಿ ತೋರಿಸ್ತಾರೋ ಗೊತ್ತಿಲ್ವಾ, ಅಥವಾ ಮಂಡೇ ನೈಟ್ ರಾ ಮುಗಿದ ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ತೋರಿಸ್ತಾರೋ ಗೊತ್ತಿಲ್ಲ. ಬಟ್ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ WWE ಹಾಗೆ ಆಡಮ್ ಪಿಯರ್ಸ್ ಅವರು ಸೇರ್ಕೊಂಡು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನು ಕೂಡ ರಿವೀಲ್ ಮಾಡಿದ್ದಾರೆ. ಸೊ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೋ ಅದೇ ರೀತಿ ಮಂಡೇ ನೈಟ್ ರಾ ಅಲ್ಲಿ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಪ್ಡೇಟ್ಗಳು ಬರ್ತಾ ಇತ್ತು, ಇಲ್ಲ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಬರೋದಿಲ್ಲ ಅಂತ. ಬಟ್ WWE ಅವರು ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನು ಕೂಡ ರಿವೀಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಲಿಟರಲಿ ಗೈಸ್, ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು WWE ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ರೆಕಾರ್ಡ್ ನ ಹೋಲ್ಡ್ ಮಾಡ್ತಾರೆ. ಇದಂತೂ ಒಂದು ರೀತಿ ಅನ್ಬೀಟಬಲ್ ರೆಕಾರ್ಡ್ ಅಂತಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ವಿಡಿಯೋಸ್ ನ WWE ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಎಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾರೋ ಆ ಎಲ್ಲಾ ವಿಡಿಯೋಸ್ ಗಳು ಕೂಡ 1 ಮಿಲಿಯನ್ ವ್ಯೂಸ್ ನ ಕ್ರಾಸ್ ಮಾಡಿದೆ. 2002ರಿಂದ 2024 ಈ ಡೇಟಿನ ವರೆಗೂ ನಮ್ಮ ಬ್ರಾಕ್ ಲೆಸ್ನರ್ ಅವರ ಎಷ್ಟು ವಿಡಿಯೋಸ್ಗಳು WWE ಯೂಟ್ಯೂಬ್ ಚಾನಲ್ಗಳಲ್ಲಿ ಇದೆಯೋ ಆ ಎಲ್ಲಾ ವಿಡಿಯೋಸ್ಗಳಿಗೂ ಕೂಡ 1 ಮಿಲಿಯನ್ ಗಿಂತ ಜಾಸ್ತಿ ವ್ಯೂಸ್ ಇದೆಯಂತೆ. ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇದನ್ನ ಕ್ರಿಯೇಟ್ ಮಾಡಿದ್ರು ಅಂತ. ಯಾಕಂದ್ರೆ ಆಗಿಂದನೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇದ್ದಾರೆ. ಅಂಡ್ ಹಾಕಿರ್ತಕ್ಕಂತಹ ಎಲ್ಲಾ ವಿಡಿಯೋಸ್ಗಳು ಕೂಡ 1 ಮಿಲಿಯನ್ ವ್ಯೂಸ್ ನ ಕ್ರಾಸ್ ಮಾಡಿದೆ ಅಂದ್ರೆ ಇದು ನಿಜವಾಗ್ಲೂ ತುಂಬಾ ದೊಡ್ಡ ರೆಕಾರ್ಡ್. ಅಂಡ್ ಇದರಿಂದಾನೇ ಗೊತ್ತಾಗುತ್ತೆ ಬ್ರಾಕ್ ಲೆಸ್ನರ್ ಅವರು ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ WWE ಮೇಲೆ ಅಂತ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಇನ್ನ ಒಂದು ಥಿಯರಿ ಕೂಡ ಇದೆ. ಬ್ರಾಕ್ ಲೆಸ್ನರ್ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಫ್ಯೂಡ್ ಬಗ್ಗೆ. ಅದನ್ನ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. See you guys in my next video.